ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಅವರು ಯಾವಾಗ ನೂತನ ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಅಲ್ಲೇ ಒಂದು ದೊಡ್ಡ ಮಟ್ಟದ ಚರ್ಚೆ ಶುರುವಾಯಿತು. ಡಿಕೆ ಶಿವಕುಮಾರ್ ವರ್ಸಸ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಧ್ಯೆ ಮತ್ತೊಂದು ವಾರ್ ಏನಾದ್ರೂ ಶುರುವಾಗುತ್ತಾ ಅಂತ ಆಲ್ರೆಡಿ ಶುರುವಾಗಿ ಹೋಗಿದೆ. ಅದು ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಫೈಟ್. ರೈತರ ವಿರೋಧದ ನಡುವೆ ಯೋಜನೆಗೆ ಸರ್ಕಾರ ಅಸ್ತು ಅಂದಿರೋದು. ಕುಮಾರಸ್ವಾಮಿ ಅವರು ಅದನ್ನ ವಿರೋಧ ಮಾಡ್ತಿದ್ದಾರೆ. ಮೊದಲ ಹಂತದ ಜಮೀನು ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಭೂ ಸ್ವಾಧೀನಕ್ಕೆ ಅಧಿಕೃತ ಅಧಿಸೂಚನೆಯನ್ನ ರಾಜ್ಯ ಸರ್ಕಾರ ಹೊರಡಿಸಿಯಾಗಿದೆ. ಹೀಗಾಗಿ ರೈತರಿಂದ ಕಾನೂನು ಹೋರಾಟಕ್ಕೆ ಚಿಂತನೆ ಆಗ್ತಾ ಇದ್ದು ಸರ್ಕಾರದ ವಿರುದ್ಧ ಜೆಡಿಎಸ್ ಕಾನೂನು ಸಮರ ಸಾರ್ತೀವಿ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ. ಬಿಡದಿ ರೈತರೊಂದಿಗೆ ನಾವಿದ್ದೀವಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳ್ತಿದ್ದಾರೆ. ರೈತರ ಪರ ಕಾನೂನು ಹೋರಾಟಕ್ಕೆ ಕುಮಾರಸ್ವಾಮಿ ಬೆಂಬಲ ಸೂಚಿಸಿದ್ದು, ಈ ಮೂಲಕ ಸರ್ಕಾರದ ವಿರುದ್ಧ ದಳಪತಿ ಮತ್ತೊಂದು ಹೋರಾಟಕ್ಕೆ ಮನಸ್ಸು ಮಾಡ್ತಿದ್ದಾರೆ. ಕಾನೂನು ಹೋರಾಟದ ಮೂಲಕ ರೈತ ಪರ ಜೆಡಿಎಸ್ ಅನ್ನುವಂತಹ ಸಂದೇಶ ಸಾರಬೇಕು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ದು, ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರೈತ ವಿರೋಧಿ ಪಟ್ಟ ಕಟ್ಟಬಹುದು ಇದರಿಂದ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ದಾರೆ. ಎನಿವೆ, ಇವರ ಮುನಿಸು ವೈಯಕ್ತಿಕ ಜಗಳ ಮತ್ತೊಂದು ಆಯಾಮವನ್ನ ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ದಳಪತಿಗಳ ಕೈಯಲ್ಲಿ ಪ್ರಮುಖ ಅಸ್ತ್ರ ಇರೋದು ಭೂ ಸ್ವಾಧೀನದ ವಿಚಾರ. ಬಿಡದಿ ಭಾಗದಲ್ಲಿ ರೈತರ ಭೂ ಸ್ವಾಧೀನಕ್ಕೆ ಮುಂದಾಗಿರೋದು ಸರ್ಕಾರ ರೈತ ವಿರೋಧಿ ಅನ್ನುವಂಥ ಪಟ್ಟವನ್ನ ಕಟ್ಟೋದಕ್ಕೆ ಇದು ಸರಿಯಾದ ಸಮಯ. ನಾವು ರೈತರ ಪರವಾಗಿದ್ದೀವಿ ಅನ್ನುವಂಥ ಸಂದೇಶ ಕೊಡೋದಕ್ಕೂ ಕೂಡ ಇದು ಸೂಕ್ತ ಸಮಯ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಕಾದ್ ನೋಡ್ಬೇಕು. ಇಬ್ಬರು ನಾಯಕರ ಮಧ್ಯದ ಈ ಫೈಟ್ ಮತ್ತಷ್ಟು ತಾರಕಕ್ಕೇರಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ.